ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇನ್ನು ತುಲಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹೇಗಿರುತ್ತೆ ಭವಿಷ್ಯ ಅಂತ ನೋಡೋದಾದರೆ ನೋಡಿ, ತುಲಾ ರಾಶಿಯವರಿಗೆ ರಾಶಾಧಿಪತಿ ಶುಕ್ರ ಆಗಿರ್ತಾನೆ, 11ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಖಂಡಿತ ಒಳ್ಳೆ ಲಾಭನ ನಿರೀಕ್ಷೆ ಮಾಡಬಹುದು. ಆದರೆ ಅದೇ 11ನೇ ಮನೆಯಲ್ಲಿ ಕೇತು ಜೊತೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳನ್ನ ತೊಗೊಂಬಂದು ಕೊಡ್ತಾನೆ. ಮೇಜರಾಗಿ ಏನು ಪ್ರಾಬ್ಲಮ್ ಆಗ್ಬೋದು ಅಂತಂದರೆ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳಾಗುವಂಥದ್ದು, ಅಥವಾ ಯುಟ್ರಸ್ ಪ್ರಾಬ್ಲಮ್ ಆಗುವಂಥದ್ದು, ಅಥವಾ ಏನಾದರೂ ಆರೋಗ್ಯ ಸಮಸ್ಯೆಗಳು. ಏನು ಕೆಲಸ ಮಾಡೋಕ್ಕೋದ್ರೂ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ಅಂತ ಅನ್ನೋದು, ಏನೋ ಲಾಭ ಬರ್ತಾ ಇದೆ, ಎಲ್ಲ ಕೆಲಸ ಮಾಡ್ತಿದ್ದೀನಿ, ಒಳ್ಳೆ ಲಾಭ ಬರ್ತಾ ಇದೆ ಅಂತ ನಿರೀಕ್ಷೆ ಇಟ್ಕೊಂಡಿರ್ತೀರ, ಡಿಲೇ ಆಗೋದು, ಅಥವಾ ಇನ್ನೇನು ಕೈಗೆ ಬರೋವಂಥ ಟೈಮಲ್ಲಿ ನೀವು ಅಂದ್ಕೊಂಡು ನಿರೀಕ್ಷೆ ಮಾಡಿದಷ್ಟು ಹಣ ಬರದೇ ಇರುವಂಥದ್ದು, ಈ ರೀತಿಯೂ ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಆದರೆ 2ನೇ ಮನೆಗೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಅಂದರೆ ಒಳ್ಳೊಳ್ಳೆ ಕೆಲಸ ಮಾಡ್ತೀರಾ, ಹಣ ಒಂದಲ್ಲ ಒಂದು ಮೂಲದಲ್ಲಿ ಬರುತ್ತೆ. ಆದರೆ ಕೇತು ಜೊತೆ ಶುಕ್ರ ಕುತ್ಕೊಂಡಿರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಇನ್ನು ಗುರುದೃಷ್ಟಿ ಅಂತ ಬಂದಾಗ ನೋಡಿ, 11ನೇ ಮನೆ ಮೇಲೆ 4ನೇ ಮನೆ ಮೇಲೆ ಗುರುದೃಷ್ಟಿ ಇದೆ. ಸೊ ಹಾಗಾಗಿ ನೀವೇನಾದರೂ ಭೂಮಿ ತೊಗೊಳ್ಳೋದು ಮಾರೋದು ವ್ಯವಹಾರ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಸಕ್ಸಸ್ನ ನೋಡ್ಬೋದು. ಅಥವಾ ತುಂಬ ವರ್ಷಗಳಿಂದ ಮನೆ ತೊಗೋಬೇಕು ಅನ್ನೋ ಕನಸಿತ್ತು ಅಂತಂದರೆ ಮನೆ ತೊಗೊಳ್ಳೋದು, ಸೈಟ್ ತೊಗೊಳ್ಳೋದು, ಅಥವಾ ಏನಾದರೂ ಭೂಮಿ ತೊಗೊಳ್ಳೋದು, ಲ್ಯಾಂಡ್ ಪರ್ಚೇಸ್ ಮಾಡುವಂಥದ್ದು ಎಲ್ಲ ಅನುಕೂಲಗಳು ಆಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಿತ್ತು ಅಂದರೆ ಇನ್ಮೇಲೆ ಸುಧಾರಿಸ್ಕೊಳ್ಳೋದು ಕೂಡ ಆಗುತ್ತೆ. ಆದರೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆ ವಹಿಸಬೇಕಾಗತ್ತೆ. ಯಾಕಂದರೆ 5ನೇ ಮನೇಲಿ ರಾಹು ಇರೋದ್ರಿಂದ ಮಕ್ಕಳೇನಾದರೂ ರ್ಯಾಶ್ ಆಗಿ ಮಾತಾಡೋದು, ನಿಮ್ಮಂದ್ರೆ ವಯಸ್ಸಿಗೆ ಬಂದಿರೋ ಮಕ್ಕಳೇನು ಮಾಡ್ತಾರೆ, ಹೆಂಗಂದ್ರೆ ನಂಗೆ ಪೇರೆಂಟ್ಸ್ ಹತ್ರ ಮಾತಾಡ್ಬಿಡೋದು, ಅದರಿಂದ ಮನಸ್ಸಿಗೆ ನೋವಾಗೋದು ಕೂಡ ಆಗುತ್ತೆ. ಅಥವಾ ಮಕ್ಳ ಕೈಗೆ ಏನಾದರೂ ಗಾಡಿ ಕೊಟ್ಬಿಟ್ಟಿರ್ತೀರ, ತೊಗೊಂಡೋಗೆಲ್ಲೋ ಬೀಳಿಸ್ಕೊಂಡು ಬರೋದು, ಏನೋ ಏಟ್ ಮಾಡ್ಕೊಂಡು ಬರ್ತಾರೆ, ಅದಕ್ಕೂ ಮನಸ್ಸಿಗೆ ನಿಮ್ಗೆ ನೋವಾಗುವಂಥದ್ದು. ಅಥವಾ ಯಾವುದೋ ಕೆಟ್ಟ ಮಕ್ಕಳ ಜೊತೆಯಲ್ಲಿ ಸಹವಾಸ ಮಾಡಿಕೊಂಡು ಏನೋ ಬ್ಯಾಡ್ ಹ್ಯಾಬಿಟ್ಸ್ ಕಲ್ತಿದ್ದಾರೆ, ಅದರಿಂದ ಮನಸ್ಸಿಗೆ ನೋವಾಗುವಂಥದ್ದು, ಇದೆಲ್ಲನೂ ನಿಮಗೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರಿ, ಅವ್ರು ಏನು ಮಾಡ್ತಿದ್ದಾರೆ, ಅವ್ರ ಚಟುವಟಿಕೆಗಳು ಏನಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡಲೇಬೇಕಾಗಿ ಬರುತ್ತೆ. 6ನೇ ಮನೇಲಿ ಶನಿ ಕೂತ್ಕೊಂಡಿದ್ದರಿಂದ ಯಾರೆಲ್ಲ ಉದ್ಯೋಗಸ್ಥರಿದ್ರು ಅವ್ರ ಕೆಲಸದಲ್ಲಿ ಸ್ವಲ್ಪ ಏನು ಶ್ರಮ ಜಾಸ್ತಿ ಇತ್ತು, ಅಥವಾ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ರಿ. ಈಗ ಗುರುದೃಷ್ಟಿ ಬಿದ್ದಿರೋದ್ರಿಂದ ನೀವಿಷ್ಟು ದಿವಸ ಪಟ್ಟಂಥ ಕಷ್ಟ, ಏನು ಹಾರ್ಡ್ ವರ್ಕ್ ಮಾಡ್ತಾಯಿದ್ರಿ ಅದು ಗುರುತಿಸ್ಕೊಡೋಂಥ ಸಮಯ ಬಂದಿರುತ್ತೆ. ಅಂದರೆ ಪ್ರಮೋಷನ್ಗಳಾಗುವಂಥದ್ದು, ಅಥವಾ ನೀವು ಮಾಡ್ತಿರೋ ಕೆಲಸ ನಿಮ್ಮ ಮೇಲಧಿಕಾರಿಗಳಿಗೆ ಗೊತ್ತಾಗಿ ಏನಾದರೂ ಒಂದು ಪ್ರಶಂಸೆ ಸಿಗುವಂಥದ್ದು, ಅಥವಾ ಏನಾದರೂ ಸ್ಯಾಲ್ರಿ ಜಾಸ್ತಿ ಮಾಡುವಂಥದ್ದು, ಇದೆಲ್ಲನೂ, ಅಥವಾ ಏನಾದರೂ ನಿಮಗೆ ಅವಾರ್ಡ್ ಕೊಡುವಂಥದ್ದು, ಇದನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಮಕ್ಕಳೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದಾರೆ ಅಂದರೆ ಅದಕ್ಕೆ ಒಳ್ಳೆ ಟೈಮ್ ಆಗಿರುತ್ತೆ. ಯಾಕೆ ಅಂತಂದರೆ ನೋಡಿ, ನಿಮಗೆ 9ನೇ ಮನೇಲಿ ಸೂರ್ಯನು ಕೂತ್ಕೊಂಡಿದ್ದಾನೆ. ಪ್ರತಿಯೊಬ್ಬರು ಕೂಡ ಇವಾಗ ಗೌರ್ಮೆಂಟ್ ಜಾಬ್ ಬೇಕು ಅನ್ನೋ ಆಸೆ ಇರುತ್ತೆ. ಸೊ ಏನಾದ್ರು ಪ್ರಯತ್ನ ಪಟ್ಟು ಅದಕ್ಕೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟನ್ನು ನೋಡಬಹುದು. ಆದರೆ ನಿಮಗೆ ಗೌರ್ಮೆಂಟ್ ಜಾಬ್ ಯೋಗ ಇದೆಯಾ ಅನ್ನೋದನ್ನ ಒಂದು ಸತಿ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೆಯದು. ಜೊತೆಗೆ ನಿಮಗೆ ಕುಜನ ಸಂಚಾರ, ಕುಜ ನಿಮಗೆ 2ನೇ ಮನೆ ಅಧಿಪತಿ ಆಗ್ತಾನೆ. ಆದರೆ ಕುಜ ಬಂದು ನಿಮಗೆ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಇದೇನಾಗುತ್ತೆ ಅಂತಂದಾಗ ಹಣಕಾಸು ಬರುತ್ತೆ, ಸಮ್ಟೈಮ್ಸಲ್ಲಿ ಇರೋವಂಥ ಹಣ ಲಾಸ್ ಆಗೋ ಸಾಧ್ಯತೆಯೂ ಇರುತ್ತೆ. ಯಾಕಂದರೆ ಆ ಥರದ ನಿರ್ಧಾರ ತೊಗೊಂಡು ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತೀರ. ಅದರಲ್ಲಿ ಏನಾದರೂ ಕೆಲವು ಕ್ವೈರೀಸ್ ಬರೋದು, ಸಮಸ್ಯೆಗಳು ಬರುವಂಥದ್ದು, ಅಥವಾ ಏನಾದರೂ ಲಾಸ್ಗಳಾಗುವಂಥದ್ದು, ಅಥವಾ ಸ್ವಲ್ಪ ದಿವಸ ನೀವೇನು ಸೇಲ್ ಮಾಡೋಕ್ಕೆ ಆಗಲ್ಲ ಭೂಮಿನ ಅಂತ ಏನಾದರೂ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅಥವಾ ಪಿತ್ರಾರ್ಜಿತ ಆಸ್ತಿ ನಿಮಗೆ ಒಲಿದು ಬರುವಂಥದ್ದು, ಅಥವಾ ತುಂಬ ದಿವಸಗಳಿಂದ ನಿರೀಕ್ಷೆ ಮಾಡ್ತಿರ್ತೀರ ಇಂಥ ಹಣ ಬರಬೇಕು, ಇನ್ನೂ ಬಂದಿಲ್ಲ ಅಂತ ಹುಡುಕಾಡ್ತಲ್ಲಿದ್ದರೆ ಆ ಹಣ ಬರೋ ಸಾಧ್ಯತೆಯೂ ಕೂಡ ಇರುತ್ತೆ. ಎರಡೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. 7ನೇ ಮನೆ ಅಧಿಪತಿನೂ ಕುಜ ಆಗಿ 8ನೇ ಮನೇಲಿ ಇರೋದ್ರಿಂದ ಯಾರು ತುಲಾ ರಾಶಿ ಇರ್ತಾರೆ ಅವರ ಹಸ್ಬೆಂಡ್ಗೆ ಅಥವಾ ಹೆಂಡತಿಗೆ ಸಮಸ್ಯೆಗಳು, ಅಂದರೆ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು, ಏನಾದರೂ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಂಗಂದಿದ ಮಾತ್ರಿಗೆ ತುಂಬ ಹೆದರ್ಕೊಳ್ಳೋದು ಬೇಡ, ಅಯ್ಯೋ ಏನಪ್ಪ ಆಕ್ಸಿಡೆಂಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ರು ಅಂತ. ನೋಡಿ, 8ನೇ ಮನೆಗೆ ಹೋದಾಗ ಈ ಥರ ಅನಿರೀಕ್ಷಿತ ಘಟನೆಗಳು, ಆಕ್ಸಿಡೆಂಟ್ಲಿ ಏನು ಬೇಕಾದ್ರೂ ಆಗೋ ಸಾಧ್ಯತೆಗಳಿರುತ್ತೆ. ಆದರೆ ಅದಕ್ಕೂ ಪ್ರಿಕಾಷನ್ ಇರುತ್ತೆ. ಒಂದೇ ಸತಿಗೆ ನೆಗೆಟಿವ್ ಯೋಚನೆ ಮಾಡಬೇಡಿ. ಇರೋವಂಥದ್ದನ್ನು ನಾವು ಹೇಳಿರ್ತೀವಿ, ಅದಕ್ಕೆ ತಕ್ಕ ಪರಿಹಾರನೂ ಕೂಡ ಲಾಸ್ಟಲ್ಲಿ ಹೇಳ್ತೀವಿ. ಅದನ್ನು ನೋಡಿಕೊಂಡು ನೀವು ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೋಬಹುದು. ಇನ್ನು ಸೂರ್ಯಂದು ನಾನು ಆಗಲೇ ಹೇಳಿದೆ, 9ನೇ ಮನೇಲಿ ಇರೋದ್ರಿಂದ ಗೌರ್ಮೆಂಟ್ ಕೆಲಸಗಳಾಗೋದಕ್ಕಾಗಲಿ ಎಲ್ಲ ಅನುಕೂಲಗಳಾಗುತ್ತೆ. ಏನಾದರೂ ನಿಮಗೆ ಭೂಮಿ ಬರುವಂಥದ್ದಾಗಿರ್ಬೋದು, ಅಥವಾ ಗೌರ್ಮೆಂಟಿಂದ ಆಗಬೇಕಾಗಿದೆ ಕೆಲಸ ಆಗಿರ್ಬೋದು, ಸರಾಗವಾಗುತ್ತೆ. 16ನೇ ತಾರೀಕು ನಂತರ ಸೂರ್ಯ ನಿಮ್ಮ 10ನೇ ಮನೆಗೆ ಕೂಡ ಪ್ರವೇಶ ಮಾಡ್ತಾನೆ. ಆವಾಗೂ ಕೂಡ ನೀವು ಕೆಲವೊಂದು ಅನುಕೂಲಗಳನ್ನ ಖಂಡಿತ ನಿರೀಕ್ಷೆ ಮಾಡಬಹುದು. ಆದರೆ
ಕೇತುವಿನ ಸಂಚಾರದಿಂದ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ತೀರ. ನಾನು ಆಗಲೇ ಹೇಳಿದೆ, ಲಗ್ನಾಧಿಪತಿ ಜೊತೆ ಸೇರ್ಕೊಂಡಿರೋದ್ರಿಂದ ಕೆಲವು ಸಮಸ್ಯೆನ ಎದುರಿಸ್ಬೇಕಾಗಿ ಬರುತ್ತೆ ಅಂತ. ಸೊ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದು ನಿಮ್ಮ ರಾಶ್ಯಾಧಿಪತಿ ಶುಕ್ರ. ಇವನ ಒಂದು ಪರಿಹಾರಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಪ್ರತಿ ಶುಕ್ರವಾರದ ದಿವಸ ಲಕ್ಷ್ಮೀ ಅಷ್ಟೋತ್ತರಗಳನ್ನ ಕೇಳುವಂಥದ್ದು ಅಥವಾ ಕನಕದಾರ ಸ್ತೋತ್ರನ ಕೇಳುವಂಥದ್ದು, ಬಿಳಿ ವಸ್ತುಗಳನ್ನ ದಾನ ಮಾಡುವಂಥದ್ದು, ಹಾಲು, ಮೊಸರು, ಸಕ್ಕರೆ ಅಥವಾ ಅಕ್ಕಿ ಇಂಥದನ್ನ ಅವಶ್ಯಕತೆ ಇರೋ ಅಂಥವ್ರಿಗೆ, ನೀಡ್ಫುಲ್ ಪೀಪಲ್ಗೆ ಡೊನೇಟ್ ಮಾಡುವಂಥದ್ದು. ಬಿಳಿ ಅವರೆಕಾಳನ್ನು ಕೂಡ ಕೊಡಬಹುದು. ಜೊತೆಗೆ ಬೀದಿ ನಾಯಿಗಳಿಗೆ ಫೀಡ್ ಮಾಡುವಂಥದ್ದು. ಅಂದರೆ ಪ್ರತಿ ಮಂಗಳವಾರದ ದಿವಸ ಅದ್ರ ಬಿಸ್ಕೆಟ್ ಆಗಿರ್ಬೋದು ಅಥವಾ ಮನೇಲೇ ಮಾಡಿರೋಂಥ ಅಡುಗೆ, ಎಂಜಿಲ್ ಆಗದೇ ಇರೋಂಥ ಅಡುಗೆಗಳನ್ನ ತೊಗೊಂಡೋಗಿ ಬೀದಿ ನಾಯಿಗಳಿಗೆ ಅರ್ಪಿಸುವಂಥದ್ದು. ಕುಜನಿಗೋಸ್ಕರ ಪರಿಹಾರ ನಾನು ಆಗಲೇ ಹೇಳಿದೆ, ಹೆದರ್ಕೋಬೇಡಿ, ಈ ಥರ ಆಕ್ಸಿಡೆಂಟ್ಗಳಾಗುತ್ತೆ ಅಂದಿದ್ದು ಮಾತ್ರಕ್ಕೆ ಹೆದರ್ಕೊಳ್ಳೋದು ಬೇಡ, ಅದಕ್ಕೂ ಪರಿಹಾರ ಇದೆ ಅಂತ. ಸೊ ಪ್ರತಿ ದಿವಸನೂ ಕೂಡ ಕುಜಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳೋದು. ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತೊಗರಿಬೇಳೆನ ದಾನ ಮಾಡಿ. ಅದನ್ನು ನೀವು ವಾರದಲ್ಲಿ ಒಂದು ಸತಿ ಮಾಡಿದ್ರೂ ಪರವಾಗಿಲ್ಲ ಅಥವಾ ತಿಂಗಳಲ್ಲಿ ಒಂದು ಸತಿ ಮಾಡಿದ್ರೂ ಪರವಾಗಿಲ್ಲ. ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ರೀತಿ ಕೆಲವೊಂದು ಸಮಸ್ಯೆಗಳೇನು ಬರುತ್ತೆ ಅಂತ ಹೇಳಿದೆ, ಖಂಡಿತ ಅದರಿಂದ ನೀವು ಈಚೆ ಬರಬಹುದು. ನೋಡಿ, ಇಲ್ಲಿವರೆಗೂ ಕೂಡ ರಾಶಿಗಳ ಒಂದು ಭವಿಷ್ಯ ಹೇಗಿರುತ್ತೆ, ಕೆಲವೊಂದು ಏಳು ಬೀಳು ಎಲ್ಲನೂ ಕೂಡ ನೀವು ಕೇಳಿಸ್ಕೊಂಡ್ರಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನೂ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ, ನಿಮಗೆ ನಡೀತಿರುವಂತಹ ದಶಾ ಭುಕ್ತಿಗಳ ಆಧಾರದ ಮೇಲೆ, ಜೊತೆಗೆ ಗ್ರಹಗಳ ಅಲೈನ್ಮೆಂಟ್ ಅಂದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲಿ ಕೂತ್ಕೊಂಡಿದ್ದಾವೆ ಅನ್ನೋದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ನೀವು ನಮ್ಮಲ್ಲೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅಂದ್ಕೊಂಡಿದ್ರೆ, ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.